ನಮ್ಮ ಮೆಟ್ರೋ ಸದ್ಯಕ್ಕೆ ಜನ ನಮ್ಮ ಮೆಟ್ರೋ ಅನ್ನೋಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಾಗಿದೆ. ಜನಸಾಮಾನ್ಯರ ಸಾರಿಗೆ ಆಗಿದ್ದ ಮೆಟ್ರೋ ಈಗ ದುಡ್ಡಿದ್ದವರಿಗೆ ಮಾತ್ರ ಅನ್ನುವಂತಾಗಿದೆ. BMRCL ಜನರ ಹಣವನ್ನು ಹಗಲು ದರೋಡೆ ಮಾಡೋದಕ್ಕೆ ನಿಂತಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಲೇ ಈಗ BMRCL ದರ ಮರುಪರಿಶೀಲನೆಗೆ ಮುಂದಾಗಿದೆ. ನಾಳೆಯಿಂದಲೇ ದರ ಇಳಿಕೆ ಜಾರಿಯಾಗೋದಕ್ಕಿದೆ. ಮೆಟ್ರೋ ದರ ಏರಿಕೆ ಇದು ಹೆಸರಿಗೆ ಮಾತ್ರ. ಆದ್ರೆ ನಮ್ಮ ಮೆಟ್ರೋ ಮಾಡ್ತಾ ಇರೋದು ವಸೂಲಿ ದಂಧೆ. ಜನರ ಜೇಬಿಗೆ ಹಗಲಲ್ಲೇ ಕತ್ತರಿ ಹಾಕುವ ಗಿಳಿಗೆ ನಮ್ಮ ಮೆಟ್ರೋ ಬಿದ್ದಿದೆ. ನಿತ್ಯ ಪ್ರಯಾಣಿಸೋ ಜನರಿಗೆ ದರ ಏರಿಕೆ ಬಿಸಿ ಮುಟ್ಟಿಸಿ ದುಬಾರಿ ದುನಿಯಾವನ್ನ ಮತ್ತಷ್ಟು ದುಬಾರಿಯಾಗಿಸಿದೆ. ನಮ್ಮ ಮೆಟ್ರೋ ದರ ಏರಿಕೆ ಎಫೆಕ್ಟ್. ಪ್ರಯಾಣಿಕರ ಸಂಚಾರ ಭಾರೀ ಡೌನ್. ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ, ಬೆಂಗಳೂರಿಗರ ಜೀವನಾಡಿ, ಲಕ್ಷಾಂತರ ಜನರಿಗೆ ಆಧಾರ. ಈ ಟ್ರಾಫಿಕ್ನಿಂದ ಬೇಸತ್ತು ಜನ ಮೆಟ್ರೋಗೆ ಮುಗಿಬೀಳ್ತಿದ್ದಾರೆ. ಅದೆಷ್ಟೋ ಜನರಿಗೆ ಮೊದಲ ಮೆಟ್ರೋ ಸಂಚಾರ ವಿಮಾನದಲ್ಲಿ ಓಡಾಡಿರೋ ಖುಷಿಯೂ ಕೊಟ್ಟಿತ್ತು. ಆದ್ರೆ ಇದೀಗ ಟಿಕೆಟ್ ದರ ಏರಿಕೆಯಿಂದಾಗಿ ಜನ ಹಂತ ಹಂತವಾಗಿ ಮೆಟ್ರೋ ಪ್ರಯಾಣಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. 4 ದಿನದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಗಣನೀಯ ಇಳಿಕೆ ಕಂಡಿದೆ. 4 ದಿನದಲ್ಲಿ ನಮ್ಮ ಮೆಟ್ರೋದಲ್ಲಿ ಸಂಚರಿಸುವ ಪ್ರಯಾಣಿಕರ ಸಂಖ್ಯೆ 80,000 ಇಳಿಕೆಯಾಗಿದೆ. ಬೆಂಗಳೂರು ಜನ BMTC ಖಾಸಗಿ ವಾಹನದ ಮೊರೆ ಹೋಗ್ತಿದ್ದಾರೆ. ದರ ಏರಿಕೆಗೂ ಮುನ್ನ ನಿತ್ಯ 8 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದ್ರೀಗ 7.5 ಲಕ್ಷದ ಆಸುಪಾಸಿಗೆ ಬಂದು ನಿಂತಿದೆ. ಇದರ ಬೆನ್ನಲ್ಲೇ ಮೆಟ್ರೋಗೆ ಮತ್ತಷ್ಟು ಪ್ರಯಾಣಿಕರನ್ನ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಇನ್ನು ಯಾವ್ಯಾವ ದಿನಗಳಲ್ಲಿ ಎಷ್ಟೆಷ್ಟು ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಎಂಬ ಅಂಕಿ ಅಂಶ ನೋಡೋದಾದ್ರೆ, ದರ ಏರಿಕೆಗೂ ಮುನ್ನ ಅಂದ್ರೆ ಫೆಬ್ರವರಿ 8ರಂದು ನಮ್ಮ ಮೆಟ್ರೋದಲ್ಲಿ ಸುಮಾರು 8,07,000 ಮಂದಿ ಪ್ರಯಾಣಿಕರು ಸಂಚಾರ ಮಾಡಿದ್ರು. ಆದ್ರೆ ಮೆಟ್ರೋ ದುಪ್ಪಟ್ಟು ದರ ಏರಿಕೆ ಮಾಡ್ತಾ ಇದ್ದಂತೆ ಫೆಬ್ರವರಿ 9ರಂದು 6,23,000 ಮಂದಿ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಇನ್ನು ಫೆಬ್ರವರಿ 10ರಂದು 8,28,000 ಮಂದಿ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಫೆಬ್ರವರಿ 11ರಂದು 7,78,000 ಮಂದಿ ನಮ್ಮ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ ಎಂಬ ಮಾಹಿತಿ ಇದೆ. ಜನಾಕ್ರೋಶದಿಂದ ಎಚ್ಚೆತ್ತ BMRCL, ಮೆಟ್ರೋ ದರ ಪರಿಷ್ಕರಣೆಗೆ ನಿರ್ಧಾರ. ಇನ್ನು ಮೆಟ್ರೋ ಪ್ರಯಾಣ ದರ ದುಬಾರಿಯಾಗುವುದರ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಲೇ BMRCL ಎಚ್ಚೆತ್ತುಕೊಂಡಿದೆ. ಹೀಗಾಗಿ ದರ ಪರಿಷ್ಕರಣೆಗೆ ಮುಂದಾಗಿದೆ. ಪ್ರಯಾಣಿಕರ ಸಂಖ್ಯೆ 8ರಿಂದ 10% ಕಡಿಮೆಯಾಗಿದೆ ಅಂತ BMRCL MD ಒಪ್ಪಿಕೊಂಡಿದ್ದಾರೆ. ಜೊತೆಗೆ 100% ದರ ಏರಿಕೆಯಾದ ಕಡೆ ಸ್ಟೇಜ್ ಆಧಾರದಲ್ಲಿ 30% ದರ ಇಳಿಕೆ ಮಾಡೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಸಾಕಷ್ಟು ಜಾಗದಲ್ಲಿ ಫೇರ್ ಇನ್ಕ್ರೀಸ್, ಸಾಕಷ್ಟು ಜನರು ಫೇರ್ ಇನ್ಕ್ರೀಸ್ ಭಾಳ ವಿಪರೀತ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಇದರ ಬಗ್ಗೆ ನಾವು ಪರಿಶೀಲನೆ ಮಾಡಿಬಿಟ್ಟು ಇದರ ಬಗ್ಗೆ ತಾಂಡ ರಚಿಸಿ ನಮ್ಮ ಇಂಟರ್ನಲ್ಲಿ ಡೀಟೇಲ್ಸ್ ಎಲ್ಲ ಪಡ್ಕೊಂಡು ಬಿಟ್ಟಿದ್ದೇವೆ. ಬೋರ್ಡ್ ಅವರು, ನಮ್ಮ ಚೇರ್ಮನ್ ಮತ್ತು ಎಲ್ಲ ಸದಸ್ಯರು ಅವರು ಇದರ ಬಗ್ಗೆ ದೀರ್ಘವಾಗಿ 2 ದಿವಸದಿಂದ ಚರ್ಚೆ ಮಾಡಿದ್ದಾರೆ, ನಿನ್ನೆ ರಾತ್ರಿ ಮತ್ತು ಇವತ್ತು. ಅದರ ಬಗ್ಗೆ ಒಂದು ಫಾರ್ಮುಲಾ ತಗೊಂಡ್ಬಿಟ್ಟು ಇದನ್ನು ಹೇಗೆ ನಾವು ಕಡಿಮೆ ಮಾಡಿಸ್ಲಿಕ್ಕೆ ಆಗ್ತದೆ, ಅದು ವೆರೆವರ್ ದೋಸ್ ಕೇಸ್ ಈ ಸಂದರ್ಭ ಎಲ್ಲೆಲ್ಲಿ ಇದೆ, ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡೇಶನ್ ಇದೆ ಅದರ ಅನುಗುಣವಾಗಿ ಮಾತ್ರ. ಕನಿಷ್ಠ ನಮ್ಮ ಪ್ರಕಾರ 2 ಲಕ್ಷ, ನಮ್ಮ 30% ಆಫ್ ಅವರ್ ಪ್ಯಾಸೆಂಜರ್ಸ್, more than around 2.5 lakh passengers will find there will be a reduction in one stage, in some reduction. ನಿತ್ಯ ಸಂಚರಿಸೋ ಟಿಕೆಟ್ ಮಾತ್ರವಲ್ಲ, ಪಾಸ್ ದರದಲ್ಲೂ ಬೇಕಾಬಿಟ್ಟಿ ಏರಿಕೆ ಮಾಡಿ ನಮ್ಮ ಮೆಟ್ರೋ ಸುಲಿಗೆ ಮಾಡುತ್ತಿದೆ. ಈ ಹಿಂದೆ 1 ದಿನದ ಮೆಟ್ರೋ ಪಾಸ್ 150 ರೂಪಾಯಿ ಇತ್ತು. ಆದ್ರೀಗ 300 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 3 ದಿನದ ಪಾಸ್ ಈ ಹಿಂದೆ 350 ರೂಪಾಯಿ ಇತ್ತು. ಈಗ ಅಂದ್ರೆ ಟಿಕೆಟ್ ದರ ಏರಿಕೆ ಬಳಿಕ 600 ರೂಪಾಯಿ ಆಗಿದೆ. 5 ದಿನದ ಪಾಸ್ ಈ ಹಿಂದೆ 550 ರೂಪಾಯಿ ಇತ್ತು. ಈಗ 800 ರೂಪಾಯಿಗೆ ಏರಿಕೆಯಾಗಿದೆ. ದರ ಇಳಿಕೆ ಬಗ್ಗೆ ಕಮಿಟಿ ತೀರ್ಮಾನಿಸುತ್ತೆ ಎಂದ DK.
ಮೆಟ್ರೋ ದರ ಏರಿಕೆ ಮಾಡ್ತಿದ್ದಂತೆ ಸರ್ಕಾರದ ವಿರುದ್ಧವೂ ಜನ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣ ದರ ಇಳಿಕೆ ಮಾಡುವ ಬಗ್ಗೆ ಸರ್ಕಾರದ ಸಚಿವರು ಮಾತನಾಡುತ್ತಿದ್ದಾರೆ. ಚೀಫ್ ಮಿನಿಸ್ಟರ್ ನಾವು ಅದನ್ನೆಲ್ಲ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದೀವಿ. ಅದು ನಮ್ಮ ಕೈಲಿಲ್ಲ. ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪರೇಟ್ ಕಮಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ಅಂತ ಆಯ್ತಾ. ಅವರು ಚೇರ್ಮನ್ರು, ನಮ್ಮವ್ರು MD ಅಷ್ಟೇ. ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ. ನೋಡಿ ಅದಕ್ಕೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಇದೆ. ಆ ಕಮಿಟಿಯವರು ತೀರ್ಮಾನ ಮಾಡ್ತಾರೆ. ಇಡೀ ನಗರದಲ್ಲಿ ಸಂಚರಿಸೋ BMTC ಬಸ್ ಪಾಸ್ ದರವೇ ಕಡಿಮೆ ಇದೆ. ಆದ್ರೆ 4 ಮಾರ್ಗದಲ್ಲಿ ಮಾತ್ರ ಸಂಚರಿಸೋ ಮೆಟ್ರೋ ಪಾಸ್ ಇಷ್ಟೊಂದು ದುಬಾರಿ ಯಾಕೆ? ಟಿಕೆಟ್ ದರ ಏರಿಸಿ ಬಡ ಮಧ್ಯಮ ವರ್ಗದ ಜನರ ಜೀವನ ದುಸ್ತರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮೆಟ್ರೋ ಪ್ರಯಾಣಿಕರ ಅಳಲು. ಅಬ್ದುಲ್ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.